ಅಜೀರ್ಣದಿಂದ ಹೊರಹೊಮ್ಮಿರುವ ಟಾಕ್ಸಿಕ್ ಮ್ಯಾಟರ್ ಆ ಆಮ ಜಾಯಿಂಟ್ಸ್ ಗಳಲ್ಲಿ ಸಂಗ್ರಹಣೆ ಆದಾಗ ನೋವು ನಿವಾರಕವಾಗಿ ಸ್ಟೆರಾಯ್ಡ್ ಅನ್ನು ಕೊಡ್ತಾರೆ. ಆಟೋಇಮ್ಯೂನ್ ಡಿಸೀಸ್ಗೆ ದೇರ್ ಇಸ್ ನೋ ರೀಸನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಇಮ್ಯುನಿಟಿ ಹುಚ್ಚಿಡಿದ್ರೆ ಅದನ್ನ ಸರಿ ದಾರಿಗೆ ತರತಕ್ಕಂತ ಪ್ರಯತ್ನ ಮಾಡಬೇಕೇ ಹೊರತು ಹುಚ್ಚಿಡಿದನ್ನ ನಾವು ಸಪ್ರೆಸ್ ಮಾಡೋದಂದ್ರೆ ಮೂಲೆಗೂ ಮಾಡಬಾರ್ದು. ವಾತ ಅನುಲೋಮವನ್ನು ಮಾಡ್ಲಿಕ್ಕೆ ಹಸಿ ಶುಂಠಿ ಡಿ ಬೆಸ್ಟ್. ಮಲಬದ್ಧತೆ ನಿವಾರಣೆಗೆ, ಜೀರ್ಣಾಂಗ ವ್ಯವಸ್ಥೆಯ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸೈಂಧವ ಲವಣ ಬೆಸ್ಟ್. ಆ ಸ್ವರಸವನ್ನ 4 ರಿಂದ 6 ಚಮಚದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು. ಆರೇ ಪಾಸಿಟಿವ್ ಆಗಿತ್ತು, ತುಂಬಾ ಜಾಸ್ತಿ ಆಗಿತ್ತು ಅಂದ್ರೆ ಅಂತವ್ರು ಆಯುರ್ವೇದ ಚಿಕಿತ್ಸೆ ಮಾಡಿಸ್ಕೊಳ್ಳೇಬೇಕಾಗ್ತದೆ. ದುಶ್ಚಟಗಳು ಮಾಡೋದು ಇಂತ ಒಂದು ಸಂಧಿವಾತ ಆಮವಾತಕ್ಕೆ ಮೂಲ ಕಾರಣ ಆಗುತ್ತೆ. ರೊಮಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಬಹಳ ನರಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಸಂಧಿವಾತ ಮತ್ತು ಆಮವಾತ, ರೋಮಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಈ ಸಮಸ್ಯೆಯಿಂದ ಭಯಾನಕವಾಗಿ ನೋವು ಬಂದಿರುತ್ತೆ. ಬಾಡಿಯಲ್ಲಿ ಡಿಜನರೇಷನ್ಗಳಾಗ್ತಾ ಇರ್ತವೆ. ಇವುಗಳನ್ನ ಆಟೋ ಇಮ್ಯೂನ್ ಡಿಸೀಸ್ಗಳು ಅಂತ ಹೇಳಿ ಕರೀತಾರೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಯಿಂದ, ಫ್ಯಾಟ್ ಮೆಟಬಲಿಸಮಿನ ಅಸಮತೋಲನದಿಂದ, ಅಥವಾ ಟಿಶ್ಯೂ ಲೆವೆಲ್ ಅಲ್ಲಿ ಆಗಿರ್ಬೋದು, ಅದು ಪ್ರಾಕ್ಟಿಕಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಅದರಿಂದ ಅಜೀರ್ಣದಿಂದ ಹೊರಹೊಮ್ಮಿರುವ ಟಾಕ್ಸಿಕ್ ಮ್ಯಾಟರ್ ಅಂತ ಏನ್ ಹೇಳ್ತಾರೆ ಅದಕ್ಕೆ ಆಮ ಅಂತ ಕರಿತೇವೆ ನಾವು. ಆ ಆಮ ಜಾಯಿಂಟ್ಸ್ ಗಳಲ್ಲಿ ಸಂಗ್ರಹಣೆ ಆದಾಗ ಅದು ಆಮವಾತ ಆಗುತ್ತೆ. ಅದರ ಒಂದು ವೈಪರೀತ್ಯದಿಂದ ಇನ್ನೂ ಪಿತ್ತಾಂಶ ಅಲ್ಲಿ ಸೇರಿ ಇನ್ಫ್ಲಮೇಷನ್ ಆದಾಗ ಅದು ಸಂಧಿಗತವಾತ ಆಗುತ್ತೆ. ರೊಮಟೈಡ್ ಅರ್ಥರೈಟಿಸ್ ಅಂತ ಹೇಳ್ತಾರೆ, ಆಸ್ಟಿಯೋ ಅರ್ಥರೈಟಿಸ್ ಅಂತ ಹೇಳ್ತಾರೆ. ಇಂತಹ ಸಮಸ್ಯೆಗಳು ಮುಖ್ಯವಾಗಿ ಸಂಗ್ರಹಣೆ ಇದು ಯಾವುದರಿಂದ ಬರುತ್ತೆ ಅಂದ್ರೆ ಟಾಕ್ಸಿಸಿಟಿಯಿಂದ, ಆಮದ ಸಂಗ್ರಹಣೆಯಿಂದ ಆಗ್ತದೆ. ಅದಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂತಹ ಸಮಸ್ಯೆಗಳಿಗೆ ಪಂಚಕರ್ಮ ಚಿಕಿತ್ಸೆಯನ್ನ ಕೊಡ್ತಾರೆ. ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಇಮ್ಯುನಿಟಿಯನ್ನ ಸಪ್ರೆಸ್ ಮಾಡೋ ಮೆಡಿಸನ್ ಕೊಡ್ತಾರೆ. ಅಂದ್ರೆ ಇಮ್ಯುನಿಟಿಗೆ ಹುಚ್ಚಿಡಿದಿರುತ್ತೆ, ನಮ್ಮ ಜಾಯಿಂಟ್ಸ್ ಗಳ ಮೇಲೆ ಅದು ಅಟ್ಯಾಕ್ ಮಾಡ್ತಾ ಇರ್ತದೆ. ಈಸಿನೋಫಿಲ್ಸು, ಬೇಸೋಫಿಲ್ಸು, ಡೆಂಡೆಟಿಕ್ ಸೆಲ್ಸು, ಹೀಗೆ ಹಲವಾರು ಇಮ್ಯೂನ್ ಸೆಲ್ಸ್ ಗಳ ಅಸಮತೋಲನ ಉಂಟಾಗಿರುತ್ತೆ. ಆ ಇಮ್ಯೂನ್ ಸೆಲ್ಸ್ ಅನ್ನ ಸಪ್ರೆಸ್ ಮಾಡೋ ಮೆಡಿಸನ್ ಅನ್ನ ನಾವು ಇಂಗ್ಲಿಷ್ ಮೆಡಿಸಿನ್ ಕೊಡೋದನ್ನ ಕಾಣಬಹುದು. ಕೆಲವು ಸಂದರ್ಭದಲ್ಲಿ ನೋವು ನಿವಾರಕವಾಗಿ ಸ್ಟೆರಾಯ್ಡ್ ಅನ್ನು ಕೊಡ್ತಾರೆ, ಪೇನ್ ಕಿಲ್ಲರ್ ಕೂಡ ಕೊಡ್ತಾರೆ. ಅದೇನಾಯ್ತು, ಅದರಿಂದ ಸೈಡ್ ಎಫೆಕ್ಟ್ ಗಳು ಜಾಸ್ತಿ ಆಯ್ತು. ಮತ್ತೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ಕೊಟ್ಟಾಗ ಇನ್ನಷ್ಟು ಇಮ್ಯುನಿಟಿ ಏನಾಗ್ತದೆ, ರೋಗ ಪ್ರತಿರೋಧಕ ಶಕ್ತಿ ಹಾಳಾಗ್ತದೆ. ಅಂದ್ರೆ ಇಮ್ಯುನಿಟಿ ಹುಚ್ಚಿಡಿದ್ರೆ ಅದನ್ನ ಸರಿ ದಾರಿಗೆ ತರತಕ್ಕಂತ ಪ್ರಯತ್ನ ಮಾಡಬೇಕೇ ಹೊರತು ಹುಚ್ಚಿಡಿದನ್ನ ನಾವು ಸಪ್ರೆಸ್ ಮಾಡೋದಂದ್ರೆ ಮೂಲೆಗೂ ಮಾಡಬಾರ್ದು. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಯಾವುದೇ ಒಂದು ಅಸಮತೋಲನತೆ, ಆಟೋಇಮ್ಯೂನ್ ಡಿಸೀಸ್ಗೆ ದೇರ್ ಇಸ್ ನೋ ರೀಸನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ರೀಸನ್ ಅನ್ನ ಸರಿಯಾಗಿ ಪತ್ತೆ ಹಚ್ಚಿದ್ರೆ ನಾವು ಕಂಡುಕೊಳ್ಬಹುದು. ಏನಂದ್ರೆ ಶರೀರದ ಮಲಿನತೆನೇ ಶರೀರದ ಜೀವಕೋಶಗಳ ಒಳಗಡೆ ಗುದ್ದಾಟ ಶುರುವಾಗ್ಲಿಕ್ಕೆ ಕಾರಣ ಅಂತ ನಾವು ಸ್ಪಷ್ಟವಾಗಿ ಆಯುರ್ವೇದ ಶಾಸ್ತ್ರಬದ್ಧವಾಗಿ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ ಅಂದ್ರೆ ಮನುಷ್ಯರ ಮನಸ್ಸು ಹಾಳಾಗ್ತವೆ. ಮನೆಯಲ್ಲಿ ಎಲ್ಲ ಗಲೀಜ್ ತುಂಬಿಕೊಂಡಿರ್ತಾರೆ. ಅದೇ ರೀತಿ ಶರೀರದಲ್ಲಿ ಗಲೀಜ್ ಜಾಸ್ತಿ ಆಯ್ತಂದ್ರೆ ಅದೇ ಆಟೋಇಮ್ಯೂನ್ ಡಿಸೀಸ್ ಕಾರಣ ಆಗುತ್ತೆ. ಇದೇ ರೀಸನ್. ಅದಕ್ಕೆ ಆ ಟಾಕ್ಸಿಸಿಟಿ ಸರಿಯಾಗಿ ಆಗ್ಬೇಕಂದ್ರೆ ಮಲಬದ್ಧತೆ ಹೋಗ್ಬೇಕು. ಆ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಮಜ್ಜಿಗೆ, ಅದಕ್ಕೆ ವಚನ ಶಾಸ್ತ್ರದಲ್ಲಿ ಶಿವಧಾನ ಅಂತ ಕರೀತಾರೆ. ಮಜ್ಜಿಗೆ ತಕ್ರ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದ್ರೆ, ಬಸವಣ್ಣನವರು ಒಂದು ವಚನದಲ್ಲಿ ಶಿವಧಾನ ಅಂತ ಕರೀತಾರೆ ಮಜ್ಜಿಗೆ. ಅಷ್ಟೊಂದು ಪ್ರಫುಲ್ಲಿತವಾಗಿರ್ತಕ್ಕಂಥ ಕ್ರಿಯಾಶಕ್ತಿನ ಶರೀರದಲ್ಲಿ ಉಂಟು ಮಾಡತಕ್ಕಂಥ ಶಕ್ತಿ ಮಜ್ಜಿಗೆಯಲ್ಲಿದೆ. ಆಮವಾತ, ಸಂಧಿವಾತ ಇರ್ತಕ್ಕಂಥವ್ರು ಮಜ್ಜಿಗೆನ ಹೇಗೆ ಬಳಸಬೇಕು ಅನ್ನೋದು ಮುಖ್ಯ. ಮಜ್ಜಿಗೆಯಲ್ಲಿ ಹಸಿ ಶುಂಠಿ ರಸ ಹಾಕ್ಬೇಕು. ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ 4 ರಿಂದ 6 ಚಮಚದಷ್ಟು ಹಸಿ ಶುಂಠಿ ರಸ ಹಾಕೋಬಹುದು. ಕೆಲವೊಬ್ಬರಿಗೆ ಅದ ಜಾಸ್ತಿ ಆದ್ರೆ ಹೊಟ್ಟೆ ಉರಿ ಹತ್ಕೊಳುತ್ತೆ, ಅವ್ರು 2-3 ಚಮಚ ಹಾಕೋಬಹುದು. ಅದನ್ನ ಅರಗಿಸ್ಕೊಳ್ಳಿ. ತುಂಬಾ ಜಾಸ್ತಿ ಆಮ ಇತ್ತಂದ್ರೆ ಆಮ ಡೈಜೆಸ್ಟ್ ಮಾಡ್ಲಿಕ್ಕೆ ಅಥವಾ ಅದ್ರ ಜೊತೆಗೆ ವಾತ ಅನುಲೋಮವನ್ನು ಮಾಡ್ಲಿಕ್ಕೆ ಹಸಿ ಶುಂಠಿ ಡಿ ಬೆಸ್ಟ್ ಅಂತೇಳಿ ಆಯುರ್ವೇದ ಶಾಸ್ತ್ರದ ಉಲ್ಲೇಖವನ್ನ ಮಾಡ್ತಾರೆ. ಅದಕ್ಕೆ ಹಸಿ ಶುಂಠಿ ರಸ 3 ರಿಂದ 6 ಚಮಚದವರೆಗೆ ಹಾಕೋಬಹುದು, ತಮ್ಗೆ ಎಷ್ಟು ಸೂಟ್ ಆಗತ್ತೆ ಅಷ್ಟು. ಅದ್ರ ಜೊತೆಗೆ ಡಿ ಬೆಸ್ಟ್ ಆಮ ಪಾಚಕವಾಗಿ, ಸರ್ಕ್ಯುಲೇಷನ್ಗೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಮತ್ತು ನೋವು ನಿವಾರಕವಾಗಿ ಕೆಲಸ ಮಾಡ್ಲಿಕ್ಕೆ, ಮಲಬದ್ಧತೆ ನಿವಾರಣೆಗೆ, ಜೀರ್ಣಾಂಗ ವ್ಯವಸ್ಥೆಯ ಒಂದು ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸೈಂಧವ ಲವಣ ಬೆಸ್ಟ್. ಅದನ್ನು ಕೂಡ ಅರ್ಧ ಚಮಚದಿಂದ 1 ಚಮಚ ಹಾಕೋಬಹುದು. ಈಗ ಇವನ್ನೆಲ್ಲ ಬೆರೆಸಿ ಅದರಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಓಂಕಾಳು ಪುಡಿ, ಅರ್ಧ ಚಮಚ ಓಂಕಾಳು ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 3 ರಿಂದ 6 ಚಮಚ ಹಸಿ ಶುಂಠಿ ರಸ, ಅರ್ಧದಿಂದ 1 ಚಮಚ ಸೈಂಧವ ಲವಣವನ್ನ 1 ಗ್ಲಾಸ್ ಮಜ್ಜಿಗೆಯಲ್ಲಿ ಮಿಶ್ರಣ ಮಾಡಿ. ಎಂತ ಮಜ್ಜಿಗೆ ಅಂದ್ರೆ ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ ತೆಗೆದು ಉಳಿದಿರ್ತಕ್ಕಂಥ ಮಜ್ಜಿಗೆ, ಮೊಸರಿಂದ
ಡೈರೆಕ್ಟ್ ಆಗಿ ಮಾಡಿರ್ತಕ್ಕಂಥಲ್ಲ, ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಆಗ್ಬೇಕು. ಅದು ನಿಜವಾದ ತಕ್ಕರ. ಆ ಒಂದು ಮಜ್ಜಿಗೆಯನ್ನ ಒಂದು ಗ್ಲಾಸ್ನಲ್ಲಿ ಇಷ್ಟೆಲ್ಲ ಪದಾರ್ಥವನ್ನು ಹಾಕಿ ಸೇವನೆ ಮಾಡಿ ಆಹಾರಕ್ಕಿಂತ ಅರ್ಧ ಗಂಟೆ ಮೊದಲು ನಿಮ್ಮ ಸಂಧಿವಾತ ಆಮವಾತದ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಒದಗಿಸುವ ಶಕ್ತಿಯನ್ನು ಹೊಂದಿದೆ. ಅಜೀರ್ಣ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಇದರ ಜೊತೆಗೆ ವಾತ ಶಾಮಕವಾಗಿ ಕೆಲಸ ಮಾಡುವ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಬೆಳಗ್ಗೆ ಸೇವನೆ ಮಾಡ್ಬೇಕು. ಇದನ್ನ ಅದು ಯಾವ್ದು ಅಂದ್ರೆ ಪಾರಿಜಾತ ಎಲೆ. ಪಾರಿಜಾತ ಎಲೆಯನ್ನ ಜಜ್ಜಿ ರಸ ತೆಗಿಬೇಕು, ಅದಕ್ಕೆ ಸ್ವರಸ ಅಂತ ಕರೀತಾರೆ. ಆ ಸ್ವರಸವನ್ನ 4 ರಿಂದ 6 ಚಮಚದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು. ಅದನ್ನ ಸೇವನೆ ಮಾಡಿ ಒಂದು 10-15 ನಿಮಿಷಕ್ಕೆ ಒಂದು ಅರ್ಧ ಗ್ಲಾಸು ಅಥವಾ 1 ಗ್ಲಾಸು ಕುದಿಸಿ ಆರಿಸಿರುವ ನೀರನ್ನ ಕುಡಿಬೇಕು. ಹೀಗಿಷ್ಟು ಮಾಡಿದ್ರೆ ನಿಮ್ಮ ಸಂಧಿವಾತ ಮತ್ತು ಆಮವಾತ ಪ್ರಾರಂಭಿಕ ಹಂತದಲ್ಲಿದ್ರೆ ಅಲ್ಲೇನಾಗುತ್ತೆ, ಸಂಪೂರ್ಣವಾಗಿ ಅದು ಅದರಿಂದನೇ ಸರಿಯಾಗುತ್ತೆ. ಜಾಸ್ತಿ ಆಗಿತ್ತು NTCCP, CRP, ESR ಇವೆಲ್ಲ ಜಾಸ್ತಿ ಆಗಿದ್ದು ಅಂತ ಹೇಳಿದ್ರೆ, RA ಪಾಸಿಟಿವ್ ಆಗಿತ್ತು, ತುಂಬಾ ಜಾಸ್ತಿ ಆಗಿತ್ತು ಅಂದ್ರೆ ಅಂತವ್ರು ಆಯುರ್ವೇದ ಚಿಕಿತ್ಸೆ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಆಯುರ್ವೇದದಲ್ಲಿ ಅದಕ್ಕೆ ಬಹಳ ಒಳ್ಳೆ ಚಿಕಿತ್ಸೆ ಅಂದ್ರೆ ಪಂಚಕರ್ಮ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆ, ಇವುಗಳನ್ನ ತಾವು ಮಾಡಿಸ್ಕೊಳ್ಬಹುದು. ಯಾಕಂದ್ರೆ ರೊಮಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಬಹಳ ನರಕ. ಅದು ಮೈಯಲ್ಲಿ ವಿಪರೀತ ನೋವು, ಕೈ ಬೆರಳು ಸೊಟ್ಟಾಗೋದು, ಕಾಲು ಬೆರಳು ಸೊಟ್ಟಾಗೋದು, ಕೊನೆಗೆ ನಮ್ಮ ಮಲಮೂತ್ರಗಳನ್ನು ನಾವು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ, ನಾವು ಊಟ ಮಾಡ್ಲಿಕ್ಕೆ ಕೂಡ ಆಗದೆ ಇರತಕ್ಕಂಥ ಕೆಟ್ಟ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಕೈಕಾಲು ಡಿಫಾರ್ಮೇಶನ್ ಅಂತ ಕರೀತಾರೆ. ರೊಮಟೈಡ್ ಅರ್ಥರೈಟಿಸ್ ಹೆಚ್ಚಾಗಿ ಕೈಕಾಲು ಬೆರಳುಗಳಲ್ಲಿ ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ, ಅದರ ಪ್ರಭಾವ ಹೆಚ್ಚಾಗುತ್ತೆ. ಆಸ್ಟಿಯೋ ಅರ್ಥರೈಟಿಸ್ ಹೆಚ್ಚಾಗಿ ದೊಡ್ಡ ದೊಡ್ಡ ಜಾಯಿಂಟ್ಸ್ ಗಳಿಗೆ ಅದರ ಪ್ರಭಾವ ಬೀರ್ತದೆ. ಹಂಗಂತ ಆಸ್ಟಿಯೋ ಅರ್ಥರೈಟಿಸ್ ಇಂದ ಸ್ಮಾಲ್ ಜಾಯಿಂಟ್ ಗೆ ತೊಂದರೆ ಆಗಲ್ಲ ಅಂತಲ್ಲ, ರೊಮಟೈಡ್ ಅರ್ಥರೈಟಿಸ್ ಇಂದ ದೊಡ್ಡ ಜಾಯಿಂಟ್ಸ್ ತೊಂದರೆ ಆಗಲ್ಲ ಅಂತಲ್ಲ. ಪರ್ಸೆಂಟೇಜ್ ವೈಸ್ ಆಸ್ಟಿಯೋ ಅರ್ಥರೈಟಿಸ್ ಇಂದ ಸ್ಮಾಲ್ ಜಾಯಿಂಟ್ ಬಿಗ್ ಜಾಯಿಂಟ್ಸ್ ಗೆ, ರೊಮಟೈಡ್ ಅರ್ಥರೈಟಿಸ್ ಇಂದ ಸ್ಮಾಲ್ ಜಾಯಿಂಟ್ಸ್ ಗೆ ತೊಂದರೆ ಆಗೋದು ಹೆಚ್ಚಾಗಿ ನಾವು ಕಾಣಬಹುದು. ಇದ್ರ ಬಗ್ಗೆ ಹುಷಾರಾಗಿರಿ. ಹಾಗೆ ಫಾಸ್ಟ್ ಫುಡ್, ಜಂಕ್ ಫುಡ್ಗಳು ತಿನ್ನೋದು ಮುಖ್ಯವಾಗಿ ಕಾರಣದಿಂದ ಈ ರೊಮಟೈಡ್ ಅರ್ಥರೈಟಿಸ್, ಆಸ್ಟಿಯೋ ಅರ್ಥರೈಟಿಸ್ ಬರ್ತದೆ. ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಇರೋದು, ದುಶ್ಚಟಗಳು ಮಾಡೋದು ಇಂಥ ಒಂದು ಸಂಧಿವಾತ ಆಮವಾತಕ್ಕೆ ಮೂಲ ಕಾರಣ ಆಗುತ್ತೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತೆ ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇದೆ, ಆರೋಗ್ಯ ಶಿಬಿರ. ಅಲ್ಲಿ ಆರೋಗ್ಯವಾಗಿ 100 ವರ್ಷ ಬದುಕುವ ವಿಚಾರಗಳನ್ನ, ಯೋಗದ ಮಾಹಿತಿಯನ್ನ, ಆಹಾರ ಪದ್ಧತಿಯ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಯಾಕಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಹಾಗೆ ಆಹಾರವನ್ನೇ ಔಷಧಿಯನ್ನಾಗಿ ಹೇಗೆ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು, ಆಹಾರದಿಂದನೇ ನಮ್ಮ ಮನೆ ಮದ್ದಿಂದಾನೇ ರೋಗಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ, ರೋಗಗಳನ್ನ ಬಂದಾಗ ಪ್ರಾರಂಭದಲ್ಲಿ ಹೇಗೆ ಕಂಡುಹಿಡಿಯಬೇಕು, ಯಾವ್ಯಾವ ರೋಗದ ಲಕ್ಷಣಗಳು ಏನು ಅಂತಕ್ಕಂಥ ವಿಚಾರವನ್ನು ಆ ಶಿಬಿರದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೇವೆ. ತಾವು ಆಸಕ್ತಿ ಇದ್ರೆ ಭಾಗವಹಿಸಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.